ಮರವಳ್ಳಿ ಸರ್ವೆ ನಂಬರ್ 103ರಲ್ಲಿ ಸೂರು ಇಲ್ಲದವರಿಗೆ ಗುಡಿಸಲು ಹಾಕಿಸಲು ಸಜ್ಜು. ಬನಹಳ್ಳಿ ಚಿಕ್ಕನಾರಾಯಣ. E5 ನ್ಯೂಸ್ಗೆ ಸ್ವಾಗತ. ನಿವೇಶನ ರಹಿತರಿಗೆ ಸೂರು ನೀಡುವಂತೆ ಸರ್ಕಾರದ ಆದೇಶ ಇದ್ರೂ ಸಹ ಆಡಳಿತ ವ್ಯವಸ್ಥೆಯ ಆದೇಶವನ್ನು ಧಿಕ್ಕರಿಸಿ ಆ ಜಮೀನಿಗೆ ಕಲ್ಲು ಕೂಚ ಕಾಂಪೌಂಡ್ ನಿರ್ಮಿಸಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿರುವ ಘಟನೆ ನಡೆದಿದೆ. ಬಂಗಾರಪೇಟೆ ತಾಲೂಕು ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರವಳ್ಳಿ ಗ್ರಾಮದ ಸರ್ವೆ ನಂಬರ್ 103ರಲ್ಲಿ 2 ಎಕರೆ 26 ಗುಂಟೆ ಸರ್ಕಾರಿ ಜಮೀನಿದ್ದು, ಈ ಜಮೀನು ನಿವೇಶನ ರೈತರಿಗೆ ಮೀಸಲಿರಿಸಿ ಅಂತ ಪುರಸಭೆಗೆ ತಾಲೂಕು ಆಡಳಿತ ಆದೇಶ ನೀಡಿದೆ. ಆದರೂ ಸಹ ಇದೇ ಗ್ರಾಮದ ರಾಮಸ್ವಾಮಿ ಅನ್ನೋರು ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತು ಬೆಲೆ ಕೊಡದೆ ರಾಜಾರೋಷವಾಗಿ ವ್ಯವಸಾಯ ಮಾಡುತ್ತಿದ್ದಾರೆ. ಈ ದುರ್ವರ್ತನೆ ಸರಿಯಲ್ಲ ಅಂತ ಕರ್ನಾಟಕ ರಿಪಬ್ಲಿಕನ್ ಸೇನಾ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಚಿಕ್ಕನಾರಾಯಣ ಆರೋಪ ಮಾಡಿದ್ದಾರೆ. ಇದೇ ಸರ್ಕಾರಿ ಜಮೀನಿನಲ್ಲಿ ರಾಮಸ್ವಾಮಿ ಧೋರಣೆ ವಿರುದ್ಧ ಧಿಕ್ಕಾರ ಕೂಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳವಳ್ಳಿ ಸರ್ವೆ ನಂಬರ್ 103ರಲ್ಲಿ 2 ಎಕರೆ 26 ಗುಂಟೆ ಸರ್ಕಾರಿ ಜಮೀನು ಸರ್ಕಾರದ ಸ್ವತ್ತು. ಈ ಜಾಗದಲ್ಲಿ ನಿವೇಶನ ಇಲ್ಲದವರಿಗೆ ಸೂರು ಕಲ್ಪಿಸುವ ಕಾರ್ಯ ಆಗಬೇಕು ಅಂತ ತಾಲೂಕು ಆಡಳಿತಕ್ಕೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಸಹ ಈ ಹಿಂದೆ ಸೂಚನೆ ನೀಡಿದರು. ಶಾಸಕರ ಸೂಚನೆಗೂ ಬೆಲೆ ಕೊಡದ ರಾಮಸ್ವಾಮಿ ವರ್ತನೆ ಖಂಡನೀಯ ಅಂದರು. ಸರ್ವೆ ಇಲಾಖೆ ಸಹ ಸರ್ವೆ ನಡೆಸಿ ಇದು ಸರ್ಕಾರಿ ಜಮೀನು ಅಂತ ಕಲ್ಲು ಕೂಚೆಗಳನ್ನು ನೆಟ್ಟಿತ್ತು. ಆದರೆ ರಾಮಸ್ವಾಮಿ ಆ ಕಲ್ಲುಗಳನ್ನು ಕಿತ್ತೆಸೆದು ತನ್ನದೇ ಜಮೀನಿನಂತೆ ಬೇಲಿ ತರ ನಿರ್ಮಿಸಿ ಬೆಳೆ ಮಾಡುತ್ತಿದ್ದಾನೆ. ಸರ್ಕಾರದ ಆದೇಶಕ್ಕೂ ಬೆಲೆ ಕೊಡದ ಈ ವ್ಯಕ್ತಿಗೆ ಕರ್ನಾಟಕ ರಿಪಬ್ಲಿಕನ್ ಸೇನಾ ಸಂಘಟನೆ ಬುದ್ಧಿ ಕಲಿಸಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಸೂರಿಲ್ಲದ ಎಲ್ಲಾ ಜಾತಿಯ ಬಡವರನ್ನ ಪಟ್ಟಿ ಮಾಡಿ ಈ ಜಮೀನಿನಲ್ಲಿ ಗುಡಿಸಲುಗಳನ್ನು ನಿರ್ಮಿಸಲಾಗುವುದು. ಆ ಮೂಲಕ ಸೂರಿಲ್ಲದವರಿಗೆ ಸೂರು ಒದಗಿಸುವ ಕೆಲಸವನ್ನ ನಮ್ಮ ಸಂಘಟನೆ ಮಾಡಿ ತೋರಿಸುತ್ತದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ನಾರಾಯಣ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಮಂಜುನಾಥ್ ಹಾಗೂ ಕೃಷ್ಣಮೂರ್ತಿ, ಜಿಲ್ಲಾಧ್ಯಕ್ಷ ವಿ. ಅಂಬರೀಶ್, ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ಹಾಜರಿದ್ದರು. ತುಮಟಗೆರೆ ಶಿವರಾಜು ಎಂ, E5 ನ್ಯೂಸ್, ಬಂಗಾರಪೇಟೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಮೊದಲಿಗೆ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಕಾರರು ನನ್ನ ಒಂದು ಹೋರಾಟದ ಹಾದಿ ಮತ್ತು ನಾನು ಈ ರೀತಿ ಹೋರಾಟ ಮಾಡಲಿಕ್ಕೆ ಉತ್ತಮವಾದಂಥ ಹೋರಾಟದ ಮೂಲಕ ಕೊಂಡೊಯ್ದಿರ್ತಕ್ಕಂಥ ನಮ್ಮ ದಿವಂಗತ ಜಿಗ್ನೇಶ್ ಶಂಕರಣ್ಣನ ಪಾದ ಕಮಲಗಳಿಗೆ ಇವತ್ತಿನ ದಿವಸ ನನ್ನ ಗುರುಗಳು, ನನ್ನ ಸಂಪೂರ್ಣವಾದಂಥ ಒಂದು ಬೆಳಕು ಅಂತ ಹೇಳಿದ್ರೆ, ಹೋರಾಟದ ಬೆಳಕು ಅಂತ ಹೇಳಿದ್ರೆ ನನ್ನ ಗುರುಗಳು ನಮ್ಮ ದಿವಂಗತ ಜಿಗ್ನೇಶ್ ಶಂಕರಣ್ಣನ ಪಾದ ಕಮಲಗಳಿಗೆ ಈ ಸಂದರ್ಭದಲ್ಲಿ ನಾನು ಬಹುಕೋಟಿ ಭೀಮ ನಮನಗಳನ್ನು ನಾವು ಸಲ್ಲಿಸ್ತಾ, ಈ ಒಂದು ಪತ್ರಿಕೆ ಹೇಳಿಕೆಯ ಹಿನ್ನೆಲೆಯಲ್ಲಿ ಅಡಗಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಇದು ಚಿನ್ನಕೋಟೆ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ, ಚಿನ್ನಕೋಟೆ ಅಲ್ಲ ಸರ್, ಕೆಸರನಹಳ್ಳಿ ಮಾಗುಂದಿ ಒಂದು ಮರವೆ ಹಳ್ಳ. ಆ ಮರವೆ ಹಳ್ಳದ ಗ್ರಾಮದಲ್ಲಿ ಒಬ್ಬ ಬಲಿಷ್ಠ ವರ್ಗದವರೆಂದೇಳಿ ಬೀಗುತ್ತಾ ಇವತ್ತಿನ ದಿವಸ ಸರ್ಕಾರಿ ಸರ್ವೆ ಅಧಿಕಾರಿಗಳು ಬಂದು ಇದು ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಸರ್ಕಾರಿ ಜಮೀನು, ಇದು ಎಲ್ಲ ಜಾತಿಯ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಎನ್ನುವಂತೆ ನಿಗದಿಪಡಿಸಿ ಬಂಗಾರಪೇಟೆ ತಾಲೂಕು ಸರ್ವೆ ಅಧಿಕಾರಿಗಳನ್ನು ಕರೆಯಿಸಿ ಇದು 2 ಎಕರೆ 36 ಗುಂಟೆ 26 ಗುಂಟೆ ಇದು ಸರ್ಕಾರಿ ಖರಾಬಿದು ನಿವೇಶನ ರೈತರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು, ಮೀಸಲಿಡಬೇಕಂತ ಹೇಳ್ಬಿಟ್ಟು ಹೇಳಿದಿರ್ತಕ್ಕಂಥ ಜಮೀನು. ಇದನ್ನು ಸಂಬಂಧಪಟ್ಟಂಥ ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿಯ ಮರವೆ ಹಳ್ಳದ ಗ್ರಾಮದ ನಿವಾಸಿಯಾದಂಥ ರಾಮಸ್ವಾಮಿರವರು ದುರಂಕಾರಿ ರಾಮಸ್ವಾಮಿರವರು ಇವತ್ತಿನ ದಿವಸ ಈ ಒಂದು ಜಮೀನನ್ನು ಕಬಳಿಸಿ ಸರ್ವೆ ಅಧಿಕಾರಿಗಳು ನಿಗದಿಪಡಿಸತಕ್ಕಂಥ ಸರ್ವೆ ಕಲ್ಲುಗಳನ್ನು, ಬೌಂಡ್ರಿಯನ್ನು ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಇವತ್ತೊಂದು ರಾಜಾರೋಷವಾಗಿ ಉಳುವೆ ಮಾಡಿ ಇವತ್ತಿನ ದಿವಸ ಇದನ್ನು ಕಬಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ನಾವು ಅವರಿಗೆ ಧಿಕ್ಕಾರ ಆಗ್ತಾ ಇದ್ದೀವಿ. ಈ ಸಂಬಂಧಪಟ್ಟಂಥ ಮೀಸಲು ಕ್ಷೇತ್ರದ ಜನಪ್ರಿಯ ಶಾಸಕರಿಗೂ ಕೂಡ ಇದರ ವಿಚಾರವಾಗಿ ಇದು ಸರ್ಕಾರಿ ಗೋಮಾಳ, ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಕಚೇರಿ ಆಡಳಿತ ಹೋಗಿ ಇದರ ವಿಚಾರವಾಗಿ ಇದರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದು ಸರ್ಕಾರಿ ಜಮೀನಾಗಿದ್ದರೆ ಅದನ್ನು ಮುಟ್ಕೊಳ್ಳಕ್ಕಂತ ಕೂಡ ಸಂಬಂಧಪಟ್ಟಂಥ ಶಾಸಕರು ತಿಳಿಸರು ಕೂಡ ಅವರ ಮಾತನ್ನು ಕೂಡ ಲೆಕ್ಕಿಸದೆ ಈ ರಾಮಸ್ವಾಮಿ, ಈ ದುರಂಕಾರಿ ರಾಮಸ್ವಾಮಿ ಇವತ್ತಿನ ದಿವಸ 2 ಎಕರೆ 26 ಗುಂಟೆಯ ಜಮೀನನ್ನು ಸರ್ವೆ ನಂಬರ್ 103 ಸರ್ವೆ ನಂಬರ್ 103ರ 2 ಎಕರೆ 26 ಗುಂಟೆಯನ್ನು ಕಬಳಿಸಿದರೆ ನಾವು ನಾಳೆಯಿಂದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯು ಎಲ್ಲ ಜಾತಿಯ ಕೇವಲ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾತ್ರವಲ್ಲದೆ ಬಡತನ ರೇಖೆಗಿಂತ ತೀರಾ ಕಡು ಬಡವರಾಗಿರ್ತಕ್ಕಂಥವರು, ಒಪ್ಪತ್ತಿಗೆ ಗಂಜಿ ಇಲ್ಲದೆ ಇರತಕ್ಕಂಥವರು, ಖಾಸಗಿ ಮನೆಗಳಲ್ಲಿ ಅವರು ಬಾಡಿಗೆಯನ್ನು ಕೊಟ್ಟು ವಾಸ ಮಾಡುವಂಥವರು ಎಲ್ಲರೂ ಸಹ ಈ ಒಂದು ಜಮೀನಲ್ಲಿ ನಾವು ಗುಡ್ಸ್ಗಳು ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಏನಾದರೂ ಅತಿ ಶೀಘ್ರವಾಗಿ ಮುಟ್ಟುಗೋಲು ಹಾಕ್ಕೊಂಡು ನಿವೇಶನ ರಹಿತ ಎಲ್ಲ ಜಾತಿಯ ಬಡವರಿಗೆ ಇದನ್ನು ಮೀಸಲಿಡಿಸಬೇಕು. ಜೊತೆಗೆ ಸಂಬಂಧಪಟ್ಟಂಥ ಈ ಒಂದು ತಾಲೂಕು ನಮ್ಮ ಜನಪ್ರಿಯ ಶಾಸಕರು ಸಹ ಇದನ್ನು ಎಚ್ಚೆತ್ತುಕೊಂಡು ನಿವೇಶನ ರಹಿತ ಬಡ ಕುಟುಂಬಗಳಿಗೆ ವಿತರಿಸಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಗೋಮಾಳನ್ನು ಕದ್ದಿರ್ತಕ್ಕಂಥ ಕೆರೆ ಮರವೆ ಹಳ್ಳ ರಾಮಯ್ಯನಿಗೆ ಮರವೆಹಳ್ಳಿ ರಾಮಯ್ಯನಿಗೆ ಇದು ಯಾರ ಜಮೀನು? ನಮ್ಮ ಜಮೀನು. ಯಾರ ಜಮೀನು? ನಮ್ಮ ಜಮೀನು. ಇದು ಯಾರ ಭೂಮಿ? ನಮ್ಮ ಭೂಮಿ. ಇದು ಸರ್ಕಾರಿ ಭೂಮಿ, ನಮಗೆ ಬಿಡಬೇಕು. ಇದು ಸರ್ಕಾರಿ ಭೂಮಿ, ಇದು ಸರ್ಕಾರಿ ಭೂಮಿ, ಇದು ಖರಾಬ್ ಜಮೀನು, ಈ ಸರ್ಕಾರಿ ಖರಾಬ್ ಜಮೀನು ಎಷ್ಟು ಕಬಳಿಸಿದ್ದಾನೆ? 2 ಎಕರೆ 26 ಗುಂಟೆ ಕಬಳಿಸಿದ್ದಾನೆ. ಎಷ್ಟು ಕಬಳಿಸಿದ್ದಾನೆ? 2 ಎಕರೆ 26 ಗುಂಟೆ ಎಷ್ಟು ಕಬಳಿಸಿದ್ದಾನೆ? ಕಬಳಿಸಿರ್ತಕ್ಕಂಥ ಕದೀಮ ಯಾರು? ರಾಮಸ್ವಾಮಿ. ಕಬಳಿಸಿರ್ತಕ್ಕಂಥ ಕದೀಮ ಯಾರು? ಕಬಳಿಸಿರ್ತಕ್ಕಂಥ ಕದೀಮ ಯಾರು? ಕಬಳಿಸಿರ್ತಕ್ಕಂಥ ಕದೀಮ ಯಾರು? ಈ ಸರ್ವೆ ಇಲಾಖಾ ಅಧಿಕಾರಿಗಳು ನಿಗದಿಪಡಿಸತಕ್ಕಂಥ ಈ ಸರ್ವೆ ಕಲ್ಗಳನ್ನು ಕಿತ್ತಿರ್ತಕ್ಕಂಥ ರಾಮಯ್ಯನವರಿಗೆ, ಇದು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಖರಾಬ್ ಜಮೀನನ್ನು ಕಬಳಿಸತಕ್ಕಂಥ ಕದೀಮ ರಾಮಯ್ಯನವರಿಗೆ, ಅವನ ದುರಂಕಾರಕ್ಕೆ, ಅವನ ವಂಚನೆಗೆ ಈ ಒಂದು ದೀಪಾವಳಿಯ ಮುಗಿದ ನಂತರ ನಾವು ನಮ್ಮ ಒಂದು ಹೋರಾಟವನ್ನು ನಿಗದಿಪಡಿಸಿದ್ದೀವಿ. ಇದೇ ಜಾಗದಲ್ಲಿ ಗುಡ್ಸ್ಗಳನ್ನು ಕೂಡ ನಾವು ಹಾಕಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೆ ನಮಗೆ ಎಲ್ಲ ಸಹಕಾರ ಮತ್ತು ಸಹಮತ ಮತ್ತು ಅವರ ಅಭಿಮತಗಳನ್ನು ನಮಗೆ ಕೊಟ್ಟು ನಮ್ಮ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳು ಸ್ಥೂಲವಾಗಿ ಇದನ್ನು ಪರಿಶೀಲಿಸಿ ದಾಖಲೆಗಳೇನಾದರೂ ರಾಮಸ್ವಾಮಿಗಿದ್ದರೆ ನಾವು ಅದನ್ನು ಬಿಟ್ಟುಕೊಡ್ತೀವಿ. ಇದೇನಾದರೂ ಸರ್ವೆ ನಂಬರ್ 103ರಲ್ಲಿ 2 ಎಕರೆ 26 ಗುಂಟೆ ಇದು ಸರ್ಕಾರಿ ಭೂಮಿ, ಇದು ನಿವೇಶನ ರೈತರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನೇ ಅಂತ ಹೇಳ್ಬಿಟ್ಟು ಏನಾದರೂ ಬಂದಿದ್ದೇ ಆಗಿದ್ದಲ್ಲಿ ದಯವಿಟ್ಟು ನಮಗೆ ಇದು ಗುಡ್ಸ್ಗಳು ಹಾಕೋಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಹೇಳಿಕೆಗೆ ಆಗಮಿಸಿರ್ತಕ್ಕಂಥ